ನನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಯುತ ಎಚ್ ಡಿ ಶೇಖರ್ ಸಾಹೇಬರು ಆಯೋಜನೆ ಮಾಡಿರ್ತಕ್ಕಂಥ ಟೂರ್ನಿಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಮೊದಲನೇದಾಗಿ ಈ ಟೂರ್ನಿ 10 ಓವರ್ ಸೀಮಿತ ಇರ್ತದೆ. ಪ್ರತಿಯೊಬ್ಬರು ರೌಂಡ್ ಆನ್ ಬೌಲಿಂಗ್ ಮಾತ್ರ ಮಾಡಬೇಕು. ಎಸೆದಿಲ್ಲಪ್ಪ, ಮೇಲೆ ಮಾತ್ರ 10 ಓವರ್ ಮ್ಯಾಚ್, ಸ್ನೇಹಪೂರ್ವಕ ಇರ್ಬೇಕು ಮ್ಯಾಚ್ ಇದು. ಒಬ್ಬ ಬೌಲರ್ಗೆ 3 ಓವರ್, ಇನ್ನು ಉಳಿದವರಿಗೆ 2 ಓವರ್ ಇರ್ತದೆ. 10 ಓವರ್ ಮ್ಯಾಚಸ್ ಇರ್ತದೆ. ಎಲ್ಲರೂ ಕಂಪ್ಲೀಟ್ ರೌಂಡ್ ಆನ್ ಬೌಲಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಆದ್ರೆ ನೀವು ಟೂರ್ನಮೆಂಟ್ ಮುಗಿದು ರೌಂಡ್ ಆನ್ ಬೌಲಿಂಗ್ ಮಾಡಬೇಕು. ಬಸ್ರೆ ಯಾರಿಗೂ ಬಿಡ್ಕೊಂಡು ಹೋಗಿಲ್ಲ. ಮೊನ್ನೆ ನಾವು ಮತ್ತೆ ಎಸ್ ಪಿ ಸಾಹೇಬರು, ಡಿಎಸ್ ಸಾಹೇಬರು ಈ ಗ್ರೌಂಡ್ ಅಲ್ಲಿ ಬಂದಾಗ ಎಲ್ಲರೂ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಇದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಮೇಲಾಧಿಕಾರಿಗಳು ಈ ಗ್ರೌಂಡ್ ಅಲ್ಲಿ ಹಾಕಿ ಒಂದು ಸ್ನೇಹ ಕ್ರೀಡಾಕೂಟ ಅಂತ ನಾವು ಮತ್ತೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಸಾರ್ವಜನಿಕರು ಮಧ್ಯದಲ್ಲಿ ಒಂದು ಪಂದ್ಯನ ಒಂದು ಸ್ನೇಹ ಕ್ರೀಡಾಕೂಟ ರೀತಿ ಮಾಡಬಾರ್ದು ಅನ್ನೋದೊಂದು ವಿಚಾರ ಮಾಡಿ ಸಾಹೇಬರು ನಮ್ಮ ಹತ್ರ ಹೇಳಿದ್ದಕ್ಕೆ ಈ ದಿನ ನಾವು ಇಲ್ಲಿರುವಂತಹ ಕೆಲವು ಮುಖಂಡರುಗಳ ಜೊತೆ ಎಲ್ಲ ಮಾತಾಡಿದಾಗ ಎಲ್ಲರೂ ಕೂಡ ಒಪ್ಪಿ ಒಂದು ಪೊಲೀಸ್ ಮತ್ತು ಸಾರ್ವಜನಿಕರ ಮಧ್ಯೆ ಬಾಂಧವ್ಯ ಈ ಒಂದು ಕ್ರಿಕೆಟ್ ಮೂಲಕ ಉತ್ತಮವಾಗಿರ್ಲಿ ಅನ್ನೋ ಒಂದು ಕಾರಣದಿಂದ ಒಂದು ಸೌಜನ್ಯ ಕ್ರೀಡಾಕೂಟ ಅಂತ ಹೇಳ್ಬಿಟ್ಟು ಆರಂಭ ಮಾಡ್ಲಿಕ್ಕೆ ಸಾಹೇಬರು ತಿಳಿಸಿದ್ದಾರೆ, ನಮ್ಮ ಎಸ್ ಪಿ ಸಾಹೇಬರು. ಆ ಪ್ರಕಾರ ಈಗ ಎಸ್ ಪಿ ಸಾಹೇಬರು ಮತ್ತೆ ನಮ್ಮ ಡಿಎಸ್ಪಿ ಸಾಹೇಬರು ಒಂದು ಬೇರೆ ಕಾರ್ಯಕ್ರಮಗಳಲ್ಲಿ ಅಲ್ಲಿ ನಿರತರಾಗಿರೋದ್ರಿಂದ ಅನೇಕ ಅವರು ನಂತರ ಬಂದ್ಬಿಟ್ಟು ಜಾಯಿನ್ ಆಗ್ತಾರೆ. ಈಗ ಸದ್ಯ ಈಗ ಇಲ್ಲಿರುವಂತಹ ನಿಮ್ಮ ಏರಿಯಾದ ಮುಖಂಡರುಗಳು ನಾವು ಈ ಒಂದು ಕ್ರಿಕೆಟ್ ಆಡೋಣ ಆರಂಭ ಮಾಡೋಣ. ಈಗ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಾಗೂ ಈ ಕ್ರಿಕೆಟ್ ಪಂದ್ಯಕ್ಕೆ ಬಂದಂತಹ ಎಲ್ಲ ಕ್ರೀಡಾಪಟುಗಳಿಗೆ ಇಲ್ಲಿರುವಂತಹ ಸಾರ್ವಜನಿಕರಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಒಂದು ಆರಂಭ ಮಾಡಿ. ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅಮಾನುಲ್ಲಾ ಖಾನ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಾಗಿರತಕ್ಕ ಮೊಹಮ್ಮದ್ ಫಾರೂಕ್ ಅವರು ಕೂಡ ಆಗಮಿಸಿದ್ದಾರೆ. ಎಲ್ಲ ಕ್ರೀಡಾಪಟುಗಳು, ಕ್ರೀಡಾ ಅಭಿಮಾನಿಗಳಿಗೆ ಅವರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರು ಕೂಡ ಹಾಜಿ ಲೀಸಾ ಕಲೀಮುಲ್ಲಾ ಅವರು ಕೂಡ ಹೃದಯವಾದ ಧನ್ಯವಾದಗಳು ಅಂತ ಅರ್ಪಿಸ್ತಾ ಇದ್ದೇವೆ. ಯಾರ್ದು ಏನು ಅನುಮಾನ ಇಲ್ಲ ಅಲ್ಲ, ಆಗ್ಲೇ ಹೇಳಿದ್ದಾರೆ ಕ್ರೀಡಾಕೂಟ ಅಂತ, ಪೊಲೀಸ್ ಮತ್ತು ಪಬ್ಲಿಕ್ ಸ್ನೇಹ ಕ್ರೀಡಾಕೂಟ ಅಂತ. ಎಲ್ಲರೂ ಚೆನ್ನಾಗಿ ಆಟ ಆಡಿ ಎಲ್ಲ ಎಂಜಾಯ್ ಮಾಡಿ. ಮುಂದೆ ನೋಡಿ, ಮುಂದೆನೂ ಕೂಡ ನಾವು ಕ್ರಿಕೆಟ್ ಅನ್ನ ಆಟ ಆಡಿಸ್ತೀವಿ ಪೊಲೀಸ್ ಮತ್ತೆ ಪಬ್ಲಿಕ್ ಅಂತ ಹೇಳ್ಬಿಟ್ಟು. ಎಲ್ಲರೂ ಕೂಡ ನೀವು ಮುಖಂಡರುಗಳು ಎಲ್ಲರೂ ಕೂಡ ಇದೇ ರೀತಿ ಸಹಕಾರ ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ.
ಓಟಗಳಿಗೆ ಅವಕಾಶ ಮಾಡಿದ್ದು ಕೇವಲ ಬೇಕು. ಎಸ್ ಪಿ ಸಾಹೇಬರು ಗೌರವಾನ್ವಿತ ನಮ್ಮ ದಾವಣಗೆರೆ ಜಿಲ್ಲೆ ಎಸ್ ಪಿ ಸಾಹೇಬರು ಏನಿದಾರಲ್ಲ, ಇವರು ನಮ್ಮ SSM ನಗರ ಸ್ಟೇಡಿಯಂ ಸುತ್ತಮುತ್ತ ಯುವಕರು ಹಾಳಾಗ್ತಾ ಇದ್ದಾರೆ. ದುಶ್ಚಟಗಳಿಗೆ ಬಲಿಯಾಗಿ ಯುವಕರು ಹಾಳಾಗ್ತಾ ಇದ್ದಾರೆ. ಗಾಂಜಾ ಸೇವನೆ ಮಾಡ್ತಾರೆ, ಡ್ರಗ್ಸ್ ಸೇವನೆ ಮಾಡ್ತಾರೆ, ಕೆಲಸಗಳಿಗೆ ಹೋಗಲ್ಲ, ಆಮೇಲೆ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ, ಶಾಲೆಗಳಿಗೆ ಹೋಗ್ತಾ ಇಲ್ಲ. ಈ ತರ ಅನಕ್ಷರತೆ ಜಾಸ್ತಿ ಇದೆ, ಯುವಕರು ತುಂಬಾ ಇದ್ದಾರೆ. ಇವರೆಲ್ಲ ಹಾಳಾಗ್ತಾ ಇದಾರೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ SP ಸಾಹೇಬರು ಖುದ್ದಾಗಿ ಒಂದು ಸ್ಟೇಡಿಯಂಗೆ ಭೇಟಿ ಕೊಟ್ಟು ಯುವಕರನ್ನೆಲ್ಲ ಮಾತಾಡಿಸಿ ನೀವೆಲ್ಲ ಕ್ರಿಕೆಟ್ ಆಟ ಆಡಿ, ಫುಟ್ಬಾಲ್ ಆಟ ಆಡಿ, ಹಲವಾರು ಆಟಗಳಿದಾವೆ, ನಿಮ್ಮ ಒಂದು ದೇಹವನ್ನ ಚೆನ್ನಾಗಿ ಇಟ್ಕೊಳ್ಳಿ, ಫಿಟ್ನೆಸ್ ಕಾಯ್ದುಕೊಳ್ಳಿ. ಅದಾದ ನಂತರ ಶಾಲೆಗಳಿಗೆ ಹೋಗಿ ಈ ದುಶ್ಚಟಗಳಿಂದ ದೂರ ಇರಿ. ಆಮೇಲೆ ಇದು ನೋ ಡ್ರಗ್ಸ್ ಬ್ರೋ ಅಂತೇಳಿ ನಮ್ಮ SP ಸಾಹೇಬರು ಡ್ರಗ್ಸ್ ತಗೊಳ್ಳದೇ ಇರೋದು ಒಂದು ಅಭಿಯಾನ, ನೋ ಡ್ರಗ್ಸ್ ಅಂತಂದೇಳಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಪೊಲೀಸ್ ಟೀಮ್ ನೊಂದಿಗೆ ನೀವು ಕ್ರಿಕೆಟ್ ಅನ್ನ ಆಟ ಆಡಿ ಅಂತೇಳಿ ನಮ್ಮ ಸಾಹೇಬ್ರು ಹೇಳಿದ್ರು. ನಮ್ಮ SP ಸಾಹೇಬರು ಹೇಳಿರೋ ಒಂದು ಆದೇಶದ ಮೇರೆಗೆ ನಮ್ಮ ಆಜಾದ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ವಸಂತ್ ಸರ್ ಸಹ ಅವರು ಒಂದು ಅತ್ಯಂತ ಕಾಳಜಿಯನ್ನು ವಹಿಸಿ SP ಸಾಹೇಬರು ಆದೇಶ ಇದು, ನಾವು ಯುವಕರಿಗೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಆಟ ಆಡಿಸ್ಬೇಕು ಅನ್ನೋ ಒಂದು ಕಾರಣದಿಂದಾಗಿ SSM ನಗರ ಸ್ಟೇಡಿಯಂ ಸುತ್ತಮುತ್ತ ಇರತಕ್ಕಂಥ ಯುವಕರು ಮತ್ತೆ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಕ್ರಿಕೆಟ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕ್ರಿಕೆಟ್ ನಲ್ಲಿ ಜಿಲ್ಲಾ ಪೊಲೀಸರು ವಿಜಯಶಾಲಿಯಾಗಿದ್ದಾರೆ. ಇದನ್ನ ಹೇಳಲಿಕ್ಕೆ ಸರ್, ಇದು ಇವತ್ತು ಒಂದೇ ದಿವಸ ಮತ್ತೆ ನೆಕ್ಸ್ಟ್ ಇದು ನಾಂದಿ. ಇದು ಹೆಂಗೆ ಅಂದ್ರೆ ಇದು ಇನ್ನು ಸ್ಟಾರ್ಟಿಂಗ್. ಇದು ಈ ಯುವಕರು ಹಾಳಾಗದೇ ಇರಕ್ಕೆ, ದುಶ್ಚಟಗಳಿಂದ ದೂರ ಇರೋದಕ್ಕೆ ನಮ್ಮ SP ಸಾಹೇಬರು ಬಹಳ ಒಂದು ಕಾಳಜಿ ವಹಿಸಿ ಈ ಒಂದು ಆಟವನ್ನು ಆಡ್ರಿ ಅಂತೇಳಿ ಇದನ್ನ ಸ್ಟಾರ್ಟಿಂಗ್ ಮಾಡಿದ್ದಾರೆ. ಇದು ಇವಾಗಿನಿಂದ ಇದೊಂದು ಪ್ರಾರಂಭ. ಇದು ದುಶ್ಚಟಗಳಿಂದ ದೂರ ಇರ್ಲಿಕ್ಕೆ, ಯುವಕರು ಆಟದ ಕಡೆ ಗಮನ ಹರಿಸಲಿಕ್ಕೆ ಇದೊಂದು ಹೆಜ್ಜೆ ಅಂತೇಳಿ ಹೇಳ್ಬೋದು. SP ಸಾಹೇಬ್ರು ಇಟ್ಟಿರ್ತಕ್ಕಂಥ ದಿಟ್ಟ ಹೆಜ್ಜೆ. ನಮ್ಮ ಈ ಒಂದು SP ಸಾಹೇಬ್ರು ನಮ್ಮ ಜಿಲ್ಲೆಗೆ ಬಂದಿರೋದು ನಮ್ಮ ಈ SSM ನಗರ ಅಂತಲ್ಲ, ನಮ್ಮ ದಾವಣಗೆರೆ ಜಿಲ್ಲೆಯ ಯುವಕರಿಗೆ ಒಂದು ಒಳ್ಳೆ ಒಂದು ಅವಕಾಶ ಅಂತೇಳಿ ನಾವು ಹೇಳ್ಬೋದು. SP ಸರ್ ಸ್ಟೇಡಿಯಂ ಬಂದಿಲ್ಲ ಸರ್. SP ಸಾಹೇಬರು ಬೇರೆ ಒಂದು ಕೆಲಸದ ಮೇರೆಗೆ ಬೇರೆ ಹೋಗಿದ್ದಾರೆ. ಇವತ್ತು ಬೇರೆ ಒಂದು ಕಾರ್ಯಕ್ರಮ ಇತ್ತು. ಆಮೇಲೆ ಚಿತ್ರದುರ್ಗದಲ್ಲಿ CM ಸಾಹೇಬರು ಬಂದಿದ್ದಾರೆ. ಅಲ್ಲಿಗೆ SP ಸಾಹೇಬರು ಮತ್ತೆ ಬೇರೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದಾರೆ. ಅವ್ರು ಬ್ಯುಸಿ ಆಗಿದ್ರು ಸಹ ಈ ಒಂದು ಆಟ ನಿಲ್ಬಾರ್ದು, ನೀವು ಆಟ ಆಡಿಸಿ ನಾನು ಪ್ರೈಸ್ ಕೊಡೋ ಟೈಮಿಗೆ ಬರ್ತೀನಿ ಅಂತಂದೇಳಿ ಸಾಹೇಬ್ರು ಹೇಳಿ ಒಂದು ಆಟವನ್ನು ಆಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತೀವಿ. ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ವೆಲ್ಕಮ್ ಸರ್. ಸರ್, ಇವತ್ತು ಮ್ಯಾಚ್ ಆಡಿದ್ದೀರಿ, ಪೊಲೀಸ್ ಟೀಮ್ ಜೊತೆಗೆ ಯಾರು ಗೆದ್ದಿದ್ದಾರೆ? ಪೊಲೀಸ್ ಟೀಮ್ ಫಸ್ಟ್ ಅವರ ತನ್ನೋರಂಥ ಟೀಮ್ ಇದೆ.
ಅವರು ಚೆನ್ನಾಗಿ ಆಡಿದ್ರು, 125 ಲೆವೆಲ್ ಹೊಡೆದಿದ್ರು, ಚೆನ್ನಾಗಿ ಆಡಿದ್ರು ಅವರು. ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಪೊಲೀಸರು ಆಡಿದ್ರಲ್ಲ, ಅವರು ಭಾಳ ಚೆನ್ನಾಗಿ ಆಡಿದರು. ಫಸ್ಟ್ ಸಂಜು ಅಂತ ಭಾಳ ಫಸ್ಟ್ ಓವರೇ 25-30 ಹೊಡೆದಿದ್ರು. ಆಮೇಲೆ ಬರ್ತಾ ಅಂತ ಪ್ಲೇಯರ್ಗಳು ಅವ್ರು ಔಟ್ ಆದ ನಂತರ ಅವರು ಚೆನ್ನಾಗಿ ಆಡಿದರು. ಆದ ನಂತರ ಒಳ್ಳೆ ಬ್ಯಾಟಿಂಗ್ ಆಡಿ ಅವರು ಜಯ ಆಗಿದ್ದಾರೆ. ಡಿಪಾರ್ಟ್ಮೆಂಟ್ನವರು ಜಯ ಆಗಿದ್ದಾರೆ. ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ ಅವರು ಪೊಲೀಸರು. ಅದಕ್ಕಿಂತ ಅವರು ಬೌಲಿಂಗು ಚೆನ್ನಾಗಿತ್ತು, ಬ್ಯಾಟಿಂಗು ಒಳ್ಳೆ ಆಟ ಆಡಿದ್ದಾರೆ ಎಲ್ಲರೂ. ಒಬ್ಬರು ಅಂತ ಅಲ್ಲ, ಸಂಜು ಸೇರಿ ಎಲ್ಲರೂ ಮತ್ತೆ ಪೊಲೀಸರು ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಆಡ್ತಕ್ಕಂಥದಿಂದ ಚೆನ್ನಾಗಿ ಜಯ ಹಸೀರ್ ಮಾಡಿದ್ದಾರೆ ಪೊಲೀಸರು. ನೀವು ನಿಮ್ಮ ಟೀಮ್ನಾಗ ನೀವು ಟೀಮ್ ಇದು ಕ್ಯಾಪ್ಟನ್ ನೀವು ನಿಮ್ಮ ಟೀಮ್ನಾಗ ನೀವು ಕ್ಯಾಪ್ಟನ್. ಹೌದೌದು. ನಿಮ್ಮ ಹೆಸರು? ನಮ್ದು ಅಫ್ಸರ್ ಖಾನ್ ಅಂತ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಸರ್, ಇವತ್ತು ಮ್ಯಾಚ್ ಆಡಿದ್ದೀರಿ ಪೊಲೀಸ್ ಟೀಮ್ ಜೊತೆಗೆ, ಯಾರು ಗೆದ್ದಿದ್ದಾರೆ? ಪೊಲೀಸ್ ಟೀಮ್ ಫಸ್ಟ್ ಓವರ್ ತನ್ನೋರಂಥ ಟೀಮ್ ಇದೆ, ಅವರು ಚೆನ್ನಾಗಿ ಆಡಿದ್ರು, 125 ಲೆವೆಲ್ ಹೊಡೆದಿದ್ರು, ಚೆನ್ನಾಗಿ ಆಡಿದ್ರು ಅವರು. ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಪೊಲೀಸರು ಆಡಿದ್ರಲ್ಲ, ಅವರು ಭಾಳ ಚೆನ್ನಾಗಿ ಆಡಿದ್ರು. ಫಸ್ಟ್ ಸಂಜು ಅಂತ ಭಾಳ ಫಸ್ಟ್ ಓವರೇ 25-30 ಹೊಡೆದಿದ್ರು. ಆಮೇಲೆ ಬರ್ತಾ ಅಂತ ಪ್ಲೇಯರ್ಗಳು ಅವ್ರು ಔಟ್ ಆದ ನಂತರ ಅವರು ಚೆನ್ನಾಗಿ ಆಡಿದ್ರು. ಆದ ನಂತರ ಒಳ್ಳೆ ಬ್ಯಾಟಿಂಗ್ ಆಡಿ ಅವರು ಜಯ ಆಗಿದ್ದಾರೆ. ಡಿಪಾರ್ಟ್ಮೆಂಟ್ನವರು ಜಯ ಆಗಿದ್ದಾರೆ. ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ ಅವರು ಪೊಲೀಸರು. ಅದಕ್ಕಿಂತ ಅವರು ಬೌಲಿಂಗು ಚೆನ್ನಾಗಿತ್ತು, ಬ್ಯಾಟಿಂಗು ಒಳ್ಳೆ ಆಟ ಆಡಿದ್ದಾರೆ ಎಲ್ಲರೂ. ಒಬ್ಬರು ಅಂತ ಅಲ್ಲ, ಸಂಜು ಸೇರಿ ಎಲ್ಲರೂ ಮತ್ತೆ ಪೊಲೀಸರು ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಆಡ್ತಕ್ಕಂಥದಿಂದ ಚೆನ್ನಾಗಿ ಜಯ ಹಸೀರ್ ಮಾಡಿದ್ದಾರೆ ಪೊಲೀಸರು. ಟೀಮ್ನಾಗ ನೀವು ಕ್ಯಾಪ್ಟನ್. ಹೌದೌದು. ನಿಮ್ಮ ಹೆಸರು? ನಮ್ದು ಅಫ್ಸರ್ ಖಾನ್ ಅಂತ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಸ್ಮಾರ್ಟ್ ಸಿಟಿ ವತಿಯಿಂದ ನಿರ್ಮಿಸಲಾದ ಕ್ರೀಡಾಂಗಣ ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾಗಿ ದುಶ್ಚಟಗಳ ತಾಣವಾಗಿ ಮಾರ್ಪಟ್ಟಿತ್ತು. ಅದನ್ನ ಪೊಲೀಸ್ ಇಲಾಖೆ ವತಿಯಿಂದ ಮಾನ್ಯ SP ಸಾಹೇಬರು ಬಂದು ಭೇಟಿ ಕೊಟ್ಟಾಗ ಇಲ್ಲಿ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ನಡೆಸುವ ಮೂಲಕ ಇಲ್ಲಿ ಯುವಕರಿಗೆ ಉತ್ತೇಜನ ಕೊಡಬೇಕು ಅನ್ನೋ ಒಂದು ಭಾವನೆಯಿಂದ ಪೊಲೀಸ್ ಮತ್ತೆ ಸಾರ್ವಜನಿಕರ ಮಧ್ಯ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಿಕ್ಕೆ ನಮ್ಮ ಆಜಾದ್ ನಗರ್ ಠಾಣೆಯ ನಿರೀಕ್ಷಕರಾದ ವಸಂತ್ರವರಿಗೆ ಮಾರ್ಗದರ್ಶನ ನೀಡಿದ್ರು. ಅದರ ಪ್ರಕಾರ ಮೊನ್ನೆ DYSP ಸಾಹೇಬರು ಸಹಕಾರ ನೀಡಿ ಈ ದಿನ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕ ಮಧ್ಯ ಪಂದ್ಯ ಏರ್ಪಡಿಸಿ ರೋಚಕಕಾರಿ ಪಂದ್ಯ ನಡೆದು ಇಲ್ಲಿ ಪೊಲೀಸ್ ಇಲಾಖೆ ಪ್ರಥಮ ಬಹುಮಾನವನ್ನ ಗೆದ್ದುಕೊಂಡಿದೆ. ಅವರಿಗೆ ಅಭಿನಂದನೆ. ಎರಡನೇ ಬಹುಮಾನ ಪಡೆದಂತ ಪವರ್ ಫೈರಿಂಗ್ ಫೈಟರ್ಸ್ ಅವರಿಗೂ ಕೂಡ ಅಭಿನಂದನೆ. ಮುಂದಿನ ದಿನಗಳಲ್ಲಿ ತಾವು ಪ್ರಥಮ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಹಾರೈಸಿ ಈ ಒಂದು ವಿಶೇಷ ಗಮನ ಪೊಲೀಸ್ ಇಲಾಖೆ ನಡೆಸಿದೆ. ಅದರ ಉದ್ದೇಶ ಕ್ರೀಡೆಯ ಜೊತೆಗೆ ಏನು ಇಲ್ಲಿ ನಶಾಮುಕ್ತ ಮಾಡಬೇಕು ಅನ್ನೋ ಅಭಿಯಾನ ಇದೆ, ಅದು ಯಾವ ರೀತಿ ಮಾಡಬೇಕು ಅಂತ ಇದೊಂದು ತಂತ್ರನೇ. ಯುವಕರಲ್ಲಿ ಕ್ರೀಡೆಯ ಭಾವನೆ ಬೆಳೆಯಲಿ, ದುಶ್ಚಟಗಳಿಗೆ ಬಲಿಯಾಗಿ ಸಮಾಜ ಹಾಳಾಗ್ತಿರೋದನ್ನ ತಡಿಬೇಕು ಅನ್ನೋ ಉದ್ದೇಶದಿಂದ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ನಗರ ಉಪವಿಭಾಗದ ನಮ್ಮ ಉಪಾಧೀಕ್ಷಕರು, ಆಜಾದ್ ನಗರ ಠಾಣೆಯ ನಿರೀಕ್ಷಕರು ಮತ್ತೆ ಅವರೆಲ್ಲ ತಂಡದವರು ಏನ್ ಪ್ರಯತ್ನ ಮಾಡ್ತಿದ್ದಾರೆ, ಮಾನ್ಯ ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿಗಳ ಜೊತೆಗೆ ಅವರ ಎಲ್ಲ ಅಧಿಕಾರಿ ತಂಡಕ್ಕೆ ಈ ಭಾಗದ ಸಾರ್ವಜನಿಕರ ಪರವಾಗಿ ಅನಂತ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಒಂದು ಏನು ಪ್ರಾರಂಭಿಕ ಹಂತ ಏನಿದೆ ಇದು ಇಲ್ಲಿಗೆ ನಿಲ್ಲಲ್ಲ. ಮತ್ತೆ ಈ ಭಾಗದ ನಾಗರಿಕರ ಜೊತೆಗೆ ಚರ್ಚೆ ಮಾಡಿ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಸೇರ್ಬಿಟ್ಟು ವಿವಿಧ ಇಲಾಖೆಗಳ ಕ್ರೀಡಾಪಟುಗಳ ಜೊತೆಗೆ ಇಲ್ಲಿ ಮುಂದಿನ ದಿನಗಳಲ್ಲಿ ಕ್ರೀಡೆಗಳನ್ನು ಏರ್ಪಡಿಸುವಂತ ಕೆಲಸ ಮಾಡಿ ಇದರ ಮೂಲಕ ಯುವಕರಲ್ಲಿ ನಶೆ ಮುಕ್ತ ಆಗಿ ತಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಿಕ್ಕೆ ಏನು ಒಂದು ವಿಶೇಷ ಗಮನ ಹರಿಸಿದ್ದಾರೆ ಪೊಲೀಸ್ ಇಲಾಖೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ ಮಧ್ಯದಲ್ಲಿ ಇರ್ತಾರೆ ಗಾಂಜಾ, ನಶೆ, ತಂದೆ ತಾಯಿಯ ಮಾತುಗಳು ಸಹ ಮೀರಿ ಅವರು ಇವತ್ತು ಸಮಾಜದಲ್ಲಿ ಒಂದು ಕ್ರಿಮಿಗಳಾಗಿ ಬದುಕ್ತಿದ್ದಾರೆ. ಅವರನ್ನ ಸರಿದಾರಿಗೆ ತರೋದು ಒಂದ್ ಕಡೆ ಆದ್ರೆ ಅವರಿಗೆ ಬಲಿಯಾಗುವಂತ ಬೇರೆ ಯುವಕರನ್ನ, ಸಣ್ಣ ವಯಸ್ಸಿನ ಯುವಕರಿಗೆ ಅವರ ಜೊತೆ ಅವರ ಸಂಘ ಹೋಗದ ಹಾಗೆ ನೋಡ್ಕೊಳ್ಳೋದು ನಮ್ಮ
ನಾಗರಿಕ ಸಮಾಜದ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ. ಇದಕ್ಕೆ ಪೊಲೀಸ್ ಇಲಾಖೆ ಕೈ ಜೋಡಿಸಿ ಸಹಕಾರ ನೀಡ್ತಾ ಇದೆ. ಇದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ಇವತ್ತು ಮಾನ್ಯ ಉಪಾಧೀಕ್ಷಕರು, ನಿರೀಕ್ಷಕರು ಕಾರಣಾಂತರದಿಂದ ಮಾನ್ಯ SP ಸಾಹೇಬ್ರವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಮತ್ತೆ ಅವರು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಮಾನ್ಯ ಉಪಾಧೀಕ್ಷಕರಿಗೆ ಇವಾಗ ಒಂದು ಜವಾಬ್ದಾರಿಯನ್ನ ನೀಡಿ ಅವರು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಸಲ್ಲಿಸಿ ಇವತ್ತು ವಿಶೇಷ ಒಂದು ದಿನ ಇದೆ, ಅದು ಎಲ್ಲ ಯುವಕರು ಕೂಡ ತಿಳ್ಕೋಬೇಕು. ಇವತ್ತು ಯಾವ ದಿನ? ಕಾರ್ಗಿಲ್ ವಿಜಯ ದಿನ. ನಮ್ಮ ಭಾರತ ದೇಶದ ಗಡಿನಾಡಿನ ಸೈನಿಕರು ನಮ್ಮ ದೇಶದ ರಕ್ಷಣೆಗಾಗಿ ಹೋರಾಡಿ ಅನೇಕ ಸೈನಿಕರು ಅಮರರಾಗಿ ಈ ದೇಶಕ್ಕೆ ರಕ್ಷಣೆ ಕೊಟ್ಟಂತ ದಿನ ಕಾರ್ಗಿಲ್ ವಿಜಯ ದಿನ. ಇಂಥ ಒಂದು ಒಳ್ಳೆಯ ದಿನ ಪೊಲೀಸ್ ಇಲಾಖೆ ಈ ಹಳೆಯ ಭಾಗದಲ್ಲಿ ಈ ಒಂದು ಸತ್ಕಾರ್ಯವನ್ನು ಕೈಗೊಂಡಿದ್ದಕ್ಕೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಮತ್ತೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಕಾರ್ಗಿಲ್ ವಿಜಯೋತ್ಸವದ, ಅದರದ್ದು ಕೂಡ ಎಲ್ಲರಿಗೆ ಶುಭಾಶಯಗಳು. ಇವತ್ತೇನ ಅಂದ್ರೆ ಮೊನ್ನೆ ನಮ್ಮ SP ಸಾಹೇಬರು ಸಿಟಿಯಲ್ಲಿ ರೌಂಡ್ಸ್ ಮಾಡ್ತಾ ಈ ಕಡೆ ಸ್ಟೇಡಿಯಂ ಕಡೆ ಬಂದಿದ್ರು. ಬಂದಾಗ ಇಲ್ಲೆಲ್ಲ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾ ಇದ್ರು. ಅದನ್ನ ನೋಡಿ ಸಾಹೇಬರು ಈ ಜನಸ್ನೇಹಿ ಪೊಲೀಸಿಂಗ್ ಏನಿದೆ, ನಾವು ಜನಸ್ನೇಹಿ ಪೊಲೀಸ್ ಅಂತ ಏನು ಕಾನ್ಸೆಪ್ಟ್ ಇದೆ, ಅದರ ಅಡಿಯಲ್ಲಿ ನಾವು ಕೂಡ ಇವ್ರ ಜೊತೆಗೆ ಬೆರಿಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಮೊನ್ನೆ SP ಸಾಹೇಬರು ಅವರೊಂದಿಗೆ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನ ಆಯೋಜನೆ ಮಾಡಿ ಅಂತ ನಮ್ಮ ಇವರಿಗೆ ಇನ್ಸ್ಪೆಕ್ಟರ್ ಆಜಾದರ್ ಇನ್ಸ್ಪೆಕ್ಟರ್ ಅವರು ವಸಂತ್ ಅವ್ರಿಗೆ ಹೇಳಿದ್ರು. ಅದರ ಪ್ರಕಾರ ಅವ್ರಿಗೆ ಇವತ್ತು ಕ್ರಿಕೆಟ್ ಮ್ಯಾಚ್ ಅನ್ನ ಪೊಲೀಸ್ ಇಲಾಖೆ ನಮ್ಮ ಆಟಗಾರರು, ಪೊಲೀಸ್ ಸಿಬ್ಬಂದಿಯವರ ಆಟಗಾರರ ತಂಡ ಮತ್ತು ಇಲ್ಲಿರುವಂತ ಫೈರ್ ಫೈಟರ್ಸ್ ತಂಡ, ಫೈರಿಂಗ್ ಫೈಟರ್ಸ್ ಆ ತಂಡದೊಂದಿಗೆ ಮ್ಯಾಚ್ ಆಯ್ತು. ಇವತ್ತು ಕ್ರಿಕೆಟ್ ಪಂದ್ಯ ಆಯೋಜನೆ ಮಾಡ್ಲಾಗಿತ್ತು. ಬಹಳ ರೋಚಕವಾದ ಪಂದ್ಯ ಇತ್ತು. ನಾವು ಬೇರೆ ಕಾರ್ಯಕ್ರಮದಲ್ಲಿ ಇದ್ರಿಂದ ನಂಗೆ ನೋಡಕ್ ಬರಲಿಲ್ಲ. ಆಕ್ಚುಲಿ ನಮ್ಮ SP ಸಾಹೇಬ್ರೆ ಬಹಳ ಇಂಟ್ರೆಸ್ಟ್ ಇದ್ರು. ಬೆಳಿಗ್ಗೆಯಿಂದನೂ ಅವರು ಇಲ್ಲಿ ಬಂದು ಅವರೇ ಉದ್ಘಾಟನೆ ಮಾಡಿ ಅವ್ರನ್ನ ಪಂದ್ಯ ನೋಡಿ ಈ ಪಂದ್ಯದ ಕೊನೆಗೂ ಕೂಡ ಅವ್ರು ಇರ್ಬೇಕು ಇದ್ದು ಪ್ರಶಸ್ತಿ ವಿತರಣೆಯಲ್ಲಿ ಕೂಡ ಇರ್ಬೇಕಂತಿತ್ತು. ಬಟ್ ಬೇರೆ ಒಂದು ಅನಿವಾರ್ಯ ಕಾರಣಕ್ಕೆ ಬರ್ದೇ ಇದಕ್ಕೆ ನನ್ನ ಕಳಿಸ್ಕೊಟ್ರು ನಮ್ಮ ಸಾಹೇಬರು. ಈ ಪಂದ್ಯ ಸೋಲು ಗೆಲುವು ಅಷ್ಟೇ ಅಲ್ಲ, ಈ ಪಂದ್ಯದ ಮೂಲಕ ಪೊಲೀಸರು ಕೂಡ ನಿಮ್ಮಲ್ಲೇ ಒಬ್ಬರು ಅಂತ ತಿಳಿಸೋದು, ಜೊತೆಗೆ ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ಭಾರತ. ಈಗ ನಾವು ಸುಮಾರು 8 ದಿನದಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬೇಡ ಬ್ರೋ ರೈಸ್ ಅಂತ 2 ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತಿದ್ವಿ. ಅದರ ಅಂಗವಾಗಿ ಕೂಡ ಎಲ್ಲರಿಗೂ ನಾವು ಬೇಡ ಬ್ರೋ ಅಂದ್ರೆ ಯಾವುದೇ ಕಾರಣಕ್ಕೂ ನಶೆಯನ್ನ ನಾವು ಬೇಡ ಬ್ರೋ ಅಂತ ನಾವೆಲ್ಲರಿಗೂ ನಾವು ತಿಳುವಳಿಕೆಯನ್ನ ನೀಡ್ತಾ ಇದ್ದೀವಿ. ಅದೇ ರೀತಿ ಅದೇ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ಕ್ರಿಕೆಟ್ ಪಂದ್ಯಾವಳಿ ಕೂಡ ಇದೆ. ಜನಸ್ನೇಹಿ ಪೊಲೀಸಿಂಗ್ ಆಗ್ಲಿ, ಬೇಡ ಬ್ರೋ ಕಾರ್ಯಕ್ರಮ, ಇದೊಂದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಈ ಡ್ರಗ್ಸ್ ಏನಿದೆ ಅಲ್ಲ, ಮಾದಕ ವಸ್ತುಗಳು, ಅದನ್ನ ತ್ಯಜಿಸೋದು ಮತ್ತೆ ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನ ತಡೆಯೋದು. ಆ ಎರಡು ಇದರ ಮೂಲಕ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಅಲ್ಲೆಲ್ಲಿ ನಾವು ಜಾಗರೂಕತೆ ಮೂಲಕ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೀವಿ. ಅದರದೇ ಒಂದು ಅಂಗವಾಗಿ ಈ ಕ್ರಿಕೆಟ್ ಪಂದ್ಯಾವಳಿ ಇತ್ತು. ಈ ಪಂದ್ಯಾವಳಿಯಲ್ಲಿ ತಾವೆಲ್ಲ ಬರೀ ಪಂದ್ಯಾವಳಿ ಭಾಗವಹಿಸಿ ಸೋಲು ಗೆಲ್ವಿಲ್ಲ. ಇವತ್ತು ಒಂದ್ ತಂಡ ಗೆದ್ದಿರಬೇಕು, ನೆಕ್ಸ್ಟ್ ನೀವು ಗೆದ್ದಿತ್ತೀರಾ. ಯಾರು ಇವತ್ತು ಸೋತಿದ್ರೆ ಅವರು ನೆಕ್ಸ್ಟ್ ಗೆದ್ದಿತ್ತೀರಾ. ಇದು ಇಲ್ಲಿಗೆ ಮುಗಿಯೋದಿಲ್ಲ, ಇದು ಹಂಗೆ ಆಯೋಜನೆ ಮಾಡ್ತೀವಿ. ಸೊ ದಟ್ ನಾವು ಪೊಲೀಸರು ಕೂಡ ನಿಮ್ಮಲ್ಲೇ ಒಬ್ರು ಅಂತೇಳಿ ಅದನ್ನ ಆ ಭಾವನೆಯನ್ನ ನಾವು ಮೂಡಿಸೋದು, ಮತ್ತೆ ಏನಾದ್ರೂ ಅಪರಾಧಗಳಿದ್ರೆ ಅದ್ರ ಬಗ್ಗೆ ನೀವು ಮುಕ್ತವಾಗಿ ನಮ್ಮ ಪೊಲೀಸರಿಗೆ ಹೇಳ್ಬೇಕು ಅನ್ನೋದು ನಮ್ಮ SP ಸಾಹೇಬ್ರ ಉದ್ದೇಶ. ಅದಕ್ಕೆ ನೀವು ಮೋಸ್ಟ್ಲಿ ಮೊನ್ನೆ ಯಾರಿದ್ರೆ ನೋಡಿರಿ, SP ಸಾಹೇಬ್ರು ಓಡಾಡಿ ಒಬ್ಬ ಹುಡುಗಂದು ಒಂದು ಹ್ಯಾಂಡ್ ರೈಟಿಂಗ್ ನೋಡಿ ಅವರು ತಮ್ಮ ಮೊಬೈಲ್ ಅಲ್ಲಿ ಫೋಟೋ ತಕೊಂಡ್ರು. ಮತ್ತೆ ಅವನಿಗೆ ಆ ಹ್ಯಾಂಡ್ ರೈಟಿಂಗ್ ನೋಡಿ ನಮ್ಮ SP ಸಾಹೇಬ್ರು ಖುಷಿಯಾಗಿ ಇಷ್ಟು ಒಳ್ಳೆ ಮುತ್ತು ಬರ್ದಂಗ್ ಬರ್ದಿದ್ದಾನೆ ಅಂತ ಹೇಳಿ ಅವರಿಗೆ ಅಲ್ಲೇ 1,000 ರೂಪಾಯಿದು ಕ್ಯಾಶ್ ಪ್ರೈ ಇದು ಕೂಡ ಕೊಟ್ರು. ಸಂತೋಷದಿಂದ ನಮ್ಮ SP ಸಾಹೇಬ್ರು ನಗದ್ ಬಹುಮಾನ ಅಲ್ಲೇ ಕೊಟ್ಬಿಟ್ರು ನಮ್ಮ ಸಾಹೇಬ್ರು. ಅಷ್ಟು ಖುಷಿಯಾಗಿ, ಅಂದ್ರೆ ಇದ್ರ ಅರ್ಥ ಪೊಲೀಸರು ಕೂಡ ನಾವು ನಿಮ್ಮಂಗೆ ಇದ್ದೀವಿ, ನಿಮ್ಮಲ್ಲೇ ಒಬ್ರು ಅಂತ ಭಾವನೆ ಬರ್ಲಿ ಅಂತ ಹೇಳಿ ಅದ್ರ ಜೊತೆಗೆ ಪ್ರೋತ್ಸಾಹ ನಮ್ಮ SP ಸಾಹೇಬ್ ಪ್ರೋತ್ಸಾಹ ಕೊಟ್ರು ಆ ಹುಡುಗನಿಗೆ, ಅವ್ನು ಸರಿಯಾಗಿ ಓದ್ಲಿ ಅಂತ ಹೇಳಿ. ಅದೇ ರೀತಿ ಇಲ್ಲಿ ಆಡುವಂತ ಆಟಗಾರರಿಗೆ ಕೂಡ ಒಂದು ಪ್ರೋತ್ಸಾಹ ಇರ್ಲಿ ಅಂತ ಹೇಳಿ ನಮ್ಮ SP ಸಾಹೇಬ್ರು ಇದು ಕ್ರಿಕೆಟ್ ಪಂದ್ಯ ಆಯೋಜನೆ ಮಾಡಿದ್ರು. ಎಲ್ಲಾ ವಿಚಾರಗಳು ಸೇರಿ ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬ್ರೆ ಬರ್ತಾರೆ, ಬಂದು ನಮ್ಮ SP ಸಾಹೇಬ್ರೆ ಸ್ವತಃ ಬಂದು ಅವರೇ ಕ್ರಿಕೆಟ್ ಪಂದ್ಯಾವಳಿ ಆಗ್ಲಿ ಬೇರೆ ಯಾವ್ದಾರ ಪಂದ್ಯಾವಳಿ ಏನೋ ಕಾರ್ಯಕ್ರಮ ಮಾಡಿದ್ರೆ ಅದು ಮಾಡ್ತಾರೆ. ಇದೊಂದು ಯಶಸ್ವಿ ಆಗಿದೆ ಅಂತ ನನ್ಗೆ ಅನ್ಸುತ್ತೆ. ನಮ್ಮ SP ಸಾಹೇಬ್ರದೊಂದು ಕನಸು ಉದ್ದೇಶ ಏನಿದೆ ಅಲ್ಲ ಅದು ಈಡೇರುವತ್ತ ನಾವು ಹೋಗ್ತಾ ಇದೀವಿ. ಇದೇ ರೀತಿ ನಿಮ್ ಸಹಕಾರ ಪೊಲೀಸ್ ಇಲಾಖೆಗಿರ್ಲಿ. ಬೇಡ ಬ್ರೋ ಎಲ್ಲರೂ ಕೂಡ ಒಂದ್ಸಲ ಹೇಳ್ಬೇಕು, ಬೇಡ ಬ್ರೋ, ಬೇಡ ಬ್ರೋ, ಬೇಡ ಬ್ರೋ. ಥ್ಯಾಂಕ್ ಯು ಎಲ್ಲರಿಗೂ.